ನೀವು ಕನ್ನಡಕ ಹಾಕಿದ್ರೆ ವಯಸ್ಸಾದವರು ಅನ್ಕೊಂಡ್ಬಿಡ್ತಾರೆ. ನೀವು ಕನ್ನಡಕ ಹಾಕ್ಲಿಲ್ಲ ಕಷ್ಟಪಟ್ಟು ಹಂಗೆ ಹೋದ್ರೆ ಕಣ್ಣು ಇನ್ನೂ ದೃಷ್ಟಿ ಹೋಗ್ತದೆ. ಕನ್ನಡಕ ತಗೊಂಡ್ಬೇಕು. ಅವಾಗ ಏನಾಗ್ತದೆ, ಪೇಪರ್ ಟಿವಿ ಹೋದಾಗ ಆ ಕಣ್ಣು ತಗೊಳ್ಳೋಂತ ಶ್ರಮ ಕನ್ನಡಕ ತಗೊಂತ ನಾವು ಕಣ್ಣು ಇನ್ನೂ ಸ್ವಲ್ಪ ದೀರ್ಘವಾಗಿರುತ್ತೆ. ತಿನ್ನೋ ಊಟಗಳು ಈಗೇನು ಬಹಳ ಪದ್ಧತಿಯಾಗಿ ಏನಿಲ್ಲ, ತಿನ್ನೋದ್ರ ಸ್ವಲ್ಪ ಹಿತಮಿತವಾಗಿ ತಿಂದ್ರೆ 10 ವರ್ಷ ಜಾಸ್ತಿ ಹೋಗ್ತದೆ. ತಿಂದ್ರು ಕೂಡ ಕರಗಿಸ್ಕೊಬೇಕು. ನಾವು ಕೆಲಸ ಮಾಡ್ಬೇಕು. ಕುಂತಿದ್ ಕಡೆನೆ ಕೂತ್ಕೊಂಡಿದ್ರೆ ಕಾಯಿಲೆ ಬರದೆ ಇನ್ನೇನಾಗ್ತದೆ. ಇದು ನಾವು ಜೀವನ ಪದ್ಧತಿಯನ್ನ ಕೂಡ ಸ್ವಲ್ಪ ರೂಢಿಸ್ಕೊಳ್ಬೇಕು. ಬೆಳಗ್ಗೆ ಬೇಗ ಹೇಳ್ಬೇಕು, ಬೇಗ ಮಲ್ಕೊಬೇಕು. ರಾತ್ರಿ IPL ಐತೆ ಅಂತ 1 ಗಂಟೆವರೆಗೂ ನೋಡ್ತಾ ಇರೋದೇ ಫಿಲಮ್ ನೋಡೋದು. ಬೆಳಗ್ಗೆ ಸೂರ್ಯ ನೆತ್ತಿ ಮೇಲೆ ಬಂದು ಅವ್ರ ಅಮ್ಮ ಎದ್ದೇಳೋ ನಾಷ್ಟ ರೆಡಿ ಆಗೋದು ಅಂದಾಗ 9 ಗಂಟೆಗೆ ಎದ್ದೇಳೋದು ಅದಲ್ಲ. ಅದೆಲ್ಲ ನಾವು ಎಷ್ಟೊತ್ತಿಗೆ 7 ಗಂಟೆಗೆಲ್ಲ ಮಲ್ಬಿಡ್ತಾ ಇದ್ವಿ. ಅವಾಗೆಲ್ಲ ನ್ಯೂಸ್ ಓದ್ ಬರೋದು, ವಾರ್ತೆಗಳು ಓದುತ್ತಿರುವವರು ಉಪಂಗರಾವ್ ಅಂತೇಳಿ ಆ ನ್ಯೂಸ್ ಓದ್ ತಕ್ಷಣ ಮಲ್ಬಿಡ್ತಾ ಇದ್ವಿ ನಾವು. ಟಿವಿಯಲ್ಲಿತ್ತು, ಆಮೇಲೆ ಟಿವಿ ಬಂತು. ಅದು ಗುರುವಾರ ಒಂದ್ಸರಿ ಚಲನಚಿತ್ರ ಬರೋದು. ಅವಾಗ ಏನ್ ಗುರುವಾರ ಯಾರ ಮನೇಲಿ ಟಿವಿ ಇದ್ರೆ ಅಲ್ಲಿ ನಾವು ನೋಡ್ತಾ ಇದ್ವಿ. ಈಗೇನು ಎಲ್ಲರ ಮನೆಯಲ್ಲೂ ಮೊಬೈಲು, ಕೈಯಲ್ಲೂ ಮೊಬೈಲು, ಎಲ್ಲ ಅದರಲ್ಲೇ ಬರ್ತದೆ. ಇವತ್ತು ಕೇಂದ್ರ ಸರ್ಕಾರನೂ ಅಷ್ಟೇ, ನರೇಂದ್ರ ಮೋದಿ ಅವರು ಹೆಲ್ತ್ ಸಂಬಂಧಪಟ್ಟಾಗಿ ಅನೇಕ ಸ್ಕೀಮ್ ತಂದರು. ₹1 ಇನ್ಶೂರೆನ್ಸ್ ಐತೆ ಗೊತ್ತಾ ನಿಮ್ಗೆ? ಅಟಲ್ಜಿದು ತಿಂಗಳಿಗೆ ₹1 ಕಟ್ಟೋದ್ರಿ. ಯಾರಾದ್ರೂ ಸತ್ತು ಹೋದ್ರೆ ₹2 ಲಕ್ಷ ಕೊಟ್ಟು. ಎಷ್ಟು ಜನ ಮಾಡಿಸ್ಕೊಂಡಿದ್ರಿ ಇಲ್ಲಿ? ಇಲ್ಲ ನೋಡು, ಯಾರೋ ಒಬ್ಬರು ಮಾಡೋದು. ತಿಂಗಳಿಗೆ ₹1, ವರ್ಷಕ್ಕೆ ₹12. ನಮ್ಗೇನ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಕುಟುಂಬಕ್ಕೆ ₹2 ಲಕ್ಷ ಬರ್ತದೆ. ಕಟ್ಟಲ್ಲ. ITC ಸಿಗರೇಟ್ ಎಷ್ಟೋ ಬೇರೆ ಕುಡಿತೀರಾ? ಅನಿಲ್ ಎಷ್ಟಪ್ಪ ಸಿಗರೇಟ್ ಬೆಲೆ? ಎಲ್ಲ ಗೊತ್ತಾದ್ರೆ ವಿದ್ವಾನ್ಗಳೆಲ್ಲ ಗೊತ್ತಾಗ ದೇಶದಾಗಿರೋದೆಲ್ಲ ₹25 ₹30 ಇರ್ಬೇಕು ಸಿಗರೇಟ್. ಒಂದು ITC ಸಿಗರೇಟ್. ಆ ITC ಸಿಗರೇಟ್ ಕಟ್ಟರೆ ಕಟ್ಟಲ್ಲ. ನಮ್ಮ ತಿಂಗಳಿಗೆ ₹365 ಕಟ್ಟೋ ಸ್ಕೀಮ್ ತಂದವ್ರೆ. ದೊಡ್ಡ ಇನ್ಶೂರೆನ್ಸ್ ಸ್ಕೀಮ್. ಇಡೀ ನಮ್ಮ ಕುಟುಂಬದಲ್ಲಿ ಯಾರಿಗೇನಾದ್ರೂ ಕೂಡ ಪರಿಹಾರ ಬರ್ತದೆ ಅಂತ ಮಾಡಿಸ್ಕೊಳಲ್ಲ ನಾವು. ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡವ್ರೆ. ಆಯುಷ್ಮಾನ್ ಭಾರತ್ ಕಾರ್ಡ್ ₹5 ಲಕ್ಷ ನೀವು ಯಾವುದೇ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆಯಿಂದ ಸರ್ಟಿಫೈ ಮಾಡಿಸ್ಬೇಕು. ಇಲ್ಲ ನಮ್ ಚಿಕಿತ್ಸೆ ಇಲ್ಲ ಅಂತ ಹೇಳಿದಾಗ ನೀವು ಯಾವ್ದಾದ್ರು ರೆಫರಲ್ ಆಸ್ಪತ್ರೆ ಇರ್ತವೆ, ಅಲ್ಲಿ ಹೋದಾಗ ಇಡೀ ಕುಟುಂಬಕ್ಕೆ ₹5 ಲಕ್ಷ ವರ್ಷಕ್ಕೆ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್. ಹೋಗಲ್ಲ ನಮ್ಮ ಚೆಕ್ ಮಾಡಿಸ್ಕೊಳ. ಜನೌಷಧಿ ಕೇಂದ್ರಗಳು ನೀವು ನೋಡಿರ್ಬೋದು. ಜನೌಷಧಿ ಕೇಂದ್ರಗಳು ಎಲ್ಲ ಕಡೆ ತೆರೆದವ್ರು. ಇದು ಔಷಧಿ ಅಂಗಡಿ. ₹100 ನೀನು ಹೊರಗಡೆ ಔಷಧಿ ತಗೊಂಡ್ರೆ ₹15 ಇಲ್ಲಿ ಸಿಗ್ತದೆ. ಅದನ್ನು ಮುಚ್ಚಕ್ಕೆ ಹೊರಟಿತ್ತು ಗೌರ್ಮೆಂಟ್. ಮುಚ್ಚಬೇಕು ಅಂತೇಳಿ ಹೈಕೋರ್ಟ್ ಸ್ಟೇ ಕೊಡ್ತು. ಯಾಕ್ರಿ ಅವ್ರು ಕಡಿಮೆ ರೇಟ್ ಕೊಟ್ರೆ ನಿನಗೇನಂತ? ಸೇಮ್ ಮೆಡಿಸನ್, ಒಂದು ಚೂರು ವ್ಯತ್ಯಾಸ ಇಲ್ಲ. ಬಡವ್ರಿಗೆ ಅನುಕೂಲ ಆಗ್ತಾ ಇರ್ಲಿಲ್ಲ. ಈಗ ಮೊನ್ನೆ GST ನಲ್ಲಿ ಔಷಧಿಗಳ ಮೇಲೆ 0 ತಂದವ್ರೆ. ನಿಮಗೆ ಗೊತ್ತಿಲ್ಲ, ಔಷಧಿಗಳ ರೇಟ್ ಎಲ್ಲ ಕಮ್ಮಿ ಆಗೈತೆ. ಇವತ್ತು ಕೇಂದ್ರ ಸರ್ಕಾರ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಹೆಲ್ತ್ ಎಜುಕೇಶನ್ ಚೆನ್ನಾಗಿ ಕೊಡ್ಬೇಕು ಅಂತ ಹೇಳಿ. ಇದು ನಮ್ಮವ್ರಿಗೆ ಗೊತ್ತೇ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲು, ಈಗ ನಮ್ಮ ಯಲಹಂಕ ಗೌರ್ಮೆಂಟ್ ಹಾಸ್ಪಿಟ್ಲು ನ್ಯಾಷನಲ್ ಅವಾರ್ಡ್ ಬಂದೈತೆ. ನ್ಯಾಷನಲ್ ಅವಾರ್ಡ್ ಬಂತು. ನಮ್ಮವ್ರು ಹೋಗೋದೇ ಇಲ್ಲ ಅಲ್ಲಿಗೆ. ಬೇರೆಯವ್ರು ಬಂದು ಕುಂತಿರ್ತಾರೆ ಸಾಲಲ್ಲಿ. ಅವ್ರದೇ ಆಸ್ಪತ್ರೆ. ನೀನ್ ಬೋರಿಂಗನ ಹೋಗು, ವಿಕ್ಟೋರಿಯಾಗನ ಹೋಗು, KC ಜನರಲ್ ಹಾಸ್ಪಿಟಲ್ ಹೋಗು, ಫುಲ್ ಕುಂತಿರ್ತಾರೆ. ಈ ಕನೆಯಿಂದ ಆ ಕೊನೆ ಹೋಗೋಗಳು. ನಮ್ಮವ್ರು ಹೋಗಲ್ಲ ಅಲ್ಲಿ. ಎಂತೆಂತ ಎಕ್ವಿಪ್ಮೆಂಟ್ಸ್ ಐತೆ ಗೊತ್ತಾ? ನಿಮ್ ವಿಕ್ಟೋರಿಯಾದಲ್ಲಿ ಹೋಗಿ ನೋಡ್ರಿ. ನಮ್ ಗೌರ್ಮೆಂಟ್ ಡಾಕ್ಟರ್ ಒಂದ್ಸರಿ ಕರ್ಕೊಂಡು ಹೋಗಿ, ನನ್ನ ಮೊಣಕಾಲ್ ಏಟ್ ಆಗಿತ್ತು. ಅಲ್ಲಿ ಹೋಗಿದ್ವಿ. ನೀನ್ ಯಾವ ಪ್ರೈವೇಟ್ ಆಸ್ಪತ್ರೆಗಳಿಲ್ಲ, ಅಷ್ಟು ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಅವೆ. ನಮ್ಮವ್ರು ಹೋಗಲ್ಲ. ನಾನ್ಯಾಕೆ ಹೋಗ್ಬೇಕು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಂತ ಹೇಳಿ. ಕೆಲವು ಕಡೆ ಹಂಗೆ ಐತೆ, ಡಾಕ್ಟರ್ ಬರಲ್ಲ, ನರ್ಸ್ಗಳು ಇರಲ್ಲ, ಔಷಧಿನೂ ಇರಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಅದಕ್ಕೆ